90,000 ಮನೆ ಇದು. ನಮ್ಮ ಪ್ರಾಣ ಕೊಡ್ತೀನಿ ಮೇಡಮ್, 100 ರೂಪಾಯಿ ಇಟ್ಕೊಂಡು ಏನು ಮಾಡ್ತೀಯಾ? ಈ ಫೋಟೋ ಇಂಡಿಯಾ ಅಂತಾನೆ, ಇವ್ರು ನನ್ನ ಮದರ್ ಇಂಡಿಯಾ. ಕಾಡು ಕಡೆ ಹೋಗ್ತಾ ಇದೀನಿ ಗಾಯ್ಸ್. ಏನ್ ಕ್ವಶನ್ ಇದು? ಪಲ್ಲ ಬಲ್ಗಾಲಿಟ್ಟು ಬಾರಮ್ಮ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಓಕೆ, ಇವತ್ತಿನ ಬ್ಲಾಗ್ ನನ್ನ ತಮ್ಮನೇಲಿ ನೋಡಿರ್ತೀರಾ. ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೀನಿ, ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಸೊ ನಮ್ಮ ಅಜ್ಜಿ ಮನೆಗೆ ಫಸ್ಟೇ ನೋಡ್ತೀನಿ ಅನ್ಕೊಂತೀನಿ ನನ್ನ ಬ್ಲಾಗಲ್ಲಿ. ಮೊದಲು ಅವ್ರ ಮನೆ ಇಂಟ್ರೊಡಕ್ಷನ್ನು, ಮನೆ ಪ್ರತಿಯೊಂದನ್ನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಇದು ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಆಗಿರುತ್ತೆ. ಸೊ ಬನ್ನಿ ಹೋಮ್ ಟೂರ್ನ ಸ್ಟಾರ್ಟ್ ಮಾಡೋಣ. ಕುಶಾನಿ ಹಾಯ್, ಕೈ ಕೊಡೋದು, ಕೈ ಕೊಡು. ಹೆಂಗಿದೆ ಕುಶಾನಿ? ಯಾರ ಮನೆಗೆ ಬಂದಿದ್ಯಾ? ಬೈಲಿ ಯಾರು ಬೈಲ್ ಅಂಶ ಈ ಮದರ್ ಇಂಡಿಯಾ. ನಮಸ್ತೆ ಎಲ್ಲರಿಗೂ. ನಿಮ್ಮ ಮನೆಗೆ ಬಂದಿದ್ದೀವಿ ಇವತ್ತು. ನಮ್ಮ ಮನೆ, ನಾನು ಹುಟ್ಟಿದ್ದು ನಮ್ಮ ಅಜ್ಜಿ ಮನೇಲಿ, ಬೆಳೆದಿದ್ದೆಲ್ಲ ಇಲ್ಲಿ. ಓಕೆ. ಸೊ ನಮ್ಮ ಪುಟ್ಟ ಮನೆ ಇದು, ನಮ್ಮ ಪುಟ್ಟ ಊರು. ಅವಾಗ ಪುಟ್ಟ ಊರಾಗಿತ್ತು, ಮನೆಗಳು ಕಮ್ಮಿ ಇದ್ದು, ಜಾಗ ಜಾಸ್ತಿ ಇತ್ತು. ಇವಾಗ ಮನೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಜಾಗ ಕಮ್ಮಿ ಆಗ್ಬಿಟ್ಟು. ಗೈಸ್ ಅವಾಗೆಲ್ಲ ಮುಂಚೆ ಇಲ್ಲೆಲ್ಲ ಕಮ್ಮಿ ಮನೆಗಳಿತ್ತು, ಏನು ಜಾಸ್ತಿ ಮನೆಗಳು ಇದ್ದಿಲ್ಲ. ಇದೊಂದು ಹಳ್ಳಿ ಬಿಡದಿ ಅಂತ. ಸೊ ತುಂಬ ಕಮ್ಮಿ ಇತ್ತು. ವೃಷಭಾವತಿಪುರ ಅಂತ ಇದು. ಸೊ ಮನೆಗಳು ಕಮ್ಮಿ ಇತ್ತು. ಇವಾಗ ಮನೆಗಳು ಜಾಸ್ತಿ ಆಗಿದೆ, ಮತ್ತು ರೋಡ್ ಕೂಡ ಚಿಕ್ಕದಾಗೋಗ್ಬಿಟ್ಟಿದೆ. ಮುಂಚೆ ರೋಡ್ ದೊಡ್ಡದಾಗಿತ್ತು, ಇವಾಗ ಮನೆ ಕಟ್ಟಿ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಹೌದು. ಸೊ ಓಕೆ, ಇವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ. ನಿಮ್ಮ ಮನೆ ಹೋಮ್ ಟೂರ್ ಕೊಡು. ಓಕೆ, ಇಲ್ಲಿ ಆಚೆ ಕಡೆ ಫಸ್ಟ್ ತೋರಿಸಿ ಏನಿವಲ್ಲ ಅಂತ. ಓಕೆ, ಏನು ಇಲ್ಲಿ ನೀರು ಬರುತ್ತೆ, ಇಲ್ಲೇ ನಾವು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಕೆಲಸಗಳು. ಸೊ ನೀವು ಟೈಮಿಂಗ್ಸ್ ಬರುತ್ತೆ ಇಲ್ಲಾಂದ್ರೆ ಹೆಂಗಿದು? ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ 7 ಗಂಟೆಗೆ ಆನ್ ಮಾಡ್ತಾರೆ, 12 ಗಂಟೆಗೆ ಆಫ್ ಮಾಡ್ತಾರೆ, ಮತ್ತೆ ಮಧ್ಯಾಹ್ನ 4 ಗಂಟೆಗೆ ಆನ್ ಮಾಡ್ತಾರೆ, ಸಂಜೆ 7 ಗಂಟೆಗೆ ಆಫ್ ಮಾಡ್ತಾರೆ. ನೋಡಿದ್ರೆ ನಮ್ಮ ಬೆಂಗಳೂರಲ್ಲ ನಮ್ಗೆ ಯಾವ ಬೇಕಾವು ನೀರು ನಾವು ಇವಾಗ ಯೂಸ್ ಮಾಡ್ಕೊಬೋದು. ಸೊ ಇಲ್ಲೆಲ್ಲ ಹೆಂಗ್ ಗೊತ್ತಾ, ಇಲ್ಲಿಂದ ಮುಂಚೆನೂ ಹಂಗೆ ನಾನು ಹುಟ್ಟು ಬೆಳೆದು ನಾನು ನೋಡ್ತಿರೋ ಪ್ರಕಾರ ಹಂಗೇನೆ ಟೈಮಿಂಗ್ಸ್ ನೀರು. ಅದೇ ನಮ್ಮ ಅಮ್ಮ ಹೇಳ್ಬೋದು ಟೈಮಿಂಗ್ಸು, ಆ ಥರ ಟೈಮಿಂಗ್ಸ್ ಬರೋದು. ಅವಾಗ ಅವರು ನೀರೆಲ್ಲ ಹಿಂಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೇಕಿದ್ರು. ಇಲ್ಲ ಸ್ಟೋರ್ ಮಾಡ್ಕೊಂಡು ನೋಡಿ, ನಿಮ್ಮ ಅಜ್ಜಿ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಹಾಲ ಇದು ಓಪನ್ ಹಾಲ ಇದು ನೋಡಿ ಗೈಸ್, ಇದು ಓಪನ್ ಹಾಲ್ ಹೆಂಗಿದೆ. ಇಲ್ಲಿ ಗಾಡಿ ಪಾರ್ಕ್ ಮಾಡ್ತೀವಿ. ನನ್ನ ತಮ್ಮಂದೊಂದು 2 ವೀಲರ್ ಗಾಡಿ ಇದೆ, ಪಲ್ಸರ್, ಅದನ್ನ ಇಲ್ಲೇ ಪಾರ್ಕ್ ಮಾಡ್ತೀವಿ. ಓಕೆ. ಹಂಗೆ ಬಂದ್ರೆ ಇಲ್ಲಿ ಬಚ್ಚಲ ಮನೆ. ಇದು ರುಬ್ಬಕಲ್ಲು ಇದೆ, ಇನ್ನು ಒಳಕಲ್ಲು ಈಚೆನೆ ಇಟ್ಟಿದೀವಿ. ಮಿಕ್ಸಿ ಯೂಸ್ ಮಾಡಲ್ವಾ? ಮಿಕ್ಸಿ ಬಳಸ್ತಾರೆ, ಒಳಕಲ್ಲು ಮಿಕ್ಸಿ ಕರೆಂಟ್ ಇಲ್ಲ ಅಂದಾಗ ಒಳಕಲ್ಲು ಬಳಸ್ತಾರೆ. ಗೈಸ್ ಇದು ಗೊತ್ತಾ ನಿಮ್ಗೆ? ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ವಿ ಒಳ್ಕಲ್ಲು, ಚಟ್ನಿ ರುಬ್ಬಕ್ಕೆ, ಸಾಂಬಾರ್ ಪುಡಿ ರುಬ್ಬಕ್ಕೆ, ಎಲ್ಲ ರುಬ್ಬಕ್ಕೆ. ಇವಾಗ ಈ ಹಳ್ಳಿ ಪದ್ಧತಿ ಏನ್ ಗೊತ್ತಾ, ಬಚ್ಚಲ ಮನೆ ಆಚೆ ಇರುತ್ತೆ, ಆಚೆ ಕಡೆಯಿಂದ ಬಂದ ತಕ್ಷಣ ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕು. ನಮ್ಮ ಮನೆಗಳಲ್ಲಿ ಸೀದಾ ಒಳಗಡೆ ಹೋಗ್ಬಿಡ್ತೀವಿ, ಆಮೇಲೆ ಕೈ ಕಾಲು ತೊಳಿತೀವಿ. ಇಲ್ಲಿ ಹೊರಗಡೆ ಎಲ್ಲಾ ಕಡೆ, ಇಲ್ಲಿ ಹಳ್ಳಿಗಳಲ್ಲಿ ಹಾಗೆ ಎಲ್ಲ ಈಚೆ ಕಡೆ ಇಟ್ಟಿರ್ತಾರೆ. ಅಂಡೆ ಒಲೆ, ತೊಟ್ಟಿ. ಇವತ್ತು ಬಿಸಿನೀರು ಬೇಕು ಅಂದ್ರೆ ಹಿಂಗೇನಾ? ಇನ್ನೂ ಹಿಂಗೇನೆ. ನೋಡಿ ಗೈಸ್, ನಮ್ಮ ಊರಲ್ಲಿ ಇವತ್ತು ನಮ್ಗೆ ಏನೋ ಬಿಸಿನೀರು ಬೇಕು ಅಂತಂದ್ರೆ ಇಲ್ಲಿ ಏನೋ ಗೀಸರ್ ಇಲ್ಲ, ಮತ್ತೆ ಅದು ಕರೆಂಟ್ ಅಲ್ಲಿ ಚಾರ್ಜ್ ಮಾಡೋ ಕರೆಂಟ್ ಅಲ್ಲಿ ಬಳಸೋ ಅಂತ ಬಿಸಿ ನೀರುಗಳು ಅವೆಲ್ಲ ಏನೂ ಇಲ್ಲ. ಇವತ್ತಿಗೂ ಹಿಂಗೇನೆ ಸೌದೆ ಒಲೆಯಲ್ಲಿ ಬೇಯಿಸ್ಕೊಳ್ಳೋದು, ನಾವಿಲ್ಲೇ ಸ್ನಾನ ಮಾಡೋದು. ನೀವು ಇಲ್ಲೇ ಹುಟ್ಟಿ ಬೆಳೆದಾಗ ನಿಮ್ಗೆಲ್ಲ ಇದೇ ಅಂಡೆ ಒಲೆಯಲ್ಲಿ ನೀರು ಹಾಕಿದ್ದು. ಹೌದಾ? ಸರಿ ನೋಡಿ, ತೊಟ್ಟಿ ನೀರು ಇಲ್ಲಿ ನೀರನ್ನ ಸ್ಟೋರ್ ಮಾಡ್ಕೊಬೋದು. ಅದೇ ಟೈಮಿಂಗ್ಸ್ ಅಲ್ಲಿ ಬಂದಾಗ ಇಲ್ಲಿ ನೀರು ಸ್ಟೋರ್ ಆಗುತ್ತೆ. ಇದು ವಾಶ್ರೂಮು ಹಿಂಗಿದೆ, ಬಸ್ಲು ಮನೆ ಮಾತ್ರ ಇದೆ ಸ್ನಾನ ಮಾಡ್ಲಿಕ್ಕೆ ಅಲ್ವಾ? ಸ್ನಾನ ಮಾಡಕ್ಕೆ ಇಷ್ಟು ಅಷ್ಟು ಮನೆ. ಅವಳು ಏನು ಮಾತಾಡ್ತಾಳೆ ಅವಳಿಗೆ ಅರ್ಥ ಆಗಲ್ಲ ಗೈಸ್. ನೋಡಿ ಹೆಂಗಾಡ್ತಾಳೆ. ಅರೆ ಕುಶಾನಿ, ಇದು ಶರ್ಟ್ ಚೆನ್ನಾಗಿದೆ. ಈ ಶರ್ಟ್ ಏನಿದು? ಟಾಪ್ ಸಕ್ಕದಾಗೈತೆ ಗೈಸ್, ಒಂಥರ ಮಸ್ತಾಗಿದೆ. ಕುಶಾನಿ ಸೂಪರ್. ಕುಶಾನಿ ನಿನ್ನ ಟಾಪು ಮುದ್ದ ಕಾಣಿಸ್ತಿದ್ಯಾ? ಬಲ್ಗಾಲಿಟ್ಟು ಬಾರಮ್ಮ. ಇದು ಹಾಲು, ಚಿಕ್ಕದಾಗಿದೆ, ಸೀಟ್ ಮನೆ. ಇಬ್ರು ಇಲ್ಲೇ ತೊಟ್ಲಾಕಿದ್ದು. ಓಕೆ. ಇಲ್ಲೇ ಮಲಗಿಸ್ತಿದ್ದು ಪುಟ್ಟ ಚೈತನ್ಯ. ಇದು ಹಳೆ ಮೆಮೊರಿ. ಸುಮಾರು ಇದೊಂದು 30 ವರ್ಷದ ಮನೆ. ಓಕೆ. ನಾನು ಮದುವೆಗೆ ಮುಂಚೆ ಕಟ್ಟಿದ್ದು. ನೋಡಿ ಗೈಸ್, ಸೀಟ್ ಮನೆ ಹತ್ತತ್ರ 30 ವರ್ಷ. ಸಕ್ಕದಾಗಿದೆ ನೋಡಿ. ನಮ್ಮ ಮಾಮ ಹೆಂಗೋರೆ, ನಮ್ಮ ಮಾಮ. ದೇವ್ರ ಫೋಟೋ, ಸೂಟ್ ಕೇಸು. ಈ ಫೋಟೋ ಇವಾಗ ಎಷ್ಟು ಪ್ರೈಸ್ ಇರ್ಬೋದು, ಅಮೌಂಟ್ ಎಷ್ಟಾಗ್ಬೋದು ಇದಕ್ಕೆ?
1,000 ರೂಪಾಯಿ ಮೇಲಾಗುತ್ತೆ. ಹ್ಞೂ ಅವಾಗ ಬರೀ 230 ರೂಪಾಯಿ. ಅಷ್ಟೇನಾ? ನಮ್ಮಮ್ಮ ಒಂದ್ ವಾರ ಪೂರ್ತಿ ಕೆಲ್ಸಕ್ಕೆ ಹೋಗಿ ಹಾಂ ಆ ದುಡ್ಡಲ್ಲಿ ಫೋಟೋ ತಗೊಂಡಿದ್ದು. ಓ ಸೂಪರ್ ಸೂಪರ್. 230 ರೂಪಾಯಿ ಕೊಟ್ಟು ಒಂದು ಫೋಟೋ ತಂದಿದ್ದು ಅವಾಗ. 1,000 ರೂಪಾಯಿ ಬೆಲೆ ಬಾಳತ್ತದು. ಸೊ ಗೈಸ್ ಹಳೇ ಸ್ಯಾಮ್ಸಂಗ್ ಟಿವಿ ನೋಡಿ ಹೆಂಗಿದೆ. ಇವಾಗಿನ ಸ್ಯಾಮ್ಸಂಗ್ ಸ್ಮಾರ್ಟ್ ಟಿವಿ, ಇದು ಹಳೇ ಸ್ಯಾಮ್ಸಂಗ್ ಸ್ಮಾರ್ಟ್ ಟಿವಿ. ಅದು ತಂದು ಎಷ್ಟು ವರ್ಷ ಆಯ್ತಮ್ಮ? ಇದು ತಂದು ಆಯ್ತು 18 ವರ್ಷ, 17 ವರ್ಷ ಆಯ್ತು. 14 ವರ್ಷ ಆಯ್ತು. 14 ವರ್ಷ ಆಯ್ತು ತಂದು. ಪೂರ್ತಿ ಆಗಿದೆ. ಓಕೆ ನೆಕ್ಸ್ಟ್ ಬೇರೆ ಏನಿದೆ? ನೆಕ್ಸ್ಟ್ ಹಿಂಗೆ ಬಂದ್ರೆ ಇಲ್ಲೊಂದು ರೂಮ್ ಇದೆ. ಇದೊಂದು ರೂಮ್ ಇದೆ. ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ರಾಗಿ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಓ ರಾಗಿ ಸ್ಟೋರ್ ಮಾಡ್ಕೊಂಡಿದ್ದಾರಾ? ಹಾಂ 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 ಹಾಂ. ರಾಗಿ ಬೀರುಗಳಿದಾವೆ, ಬಟ್ಟೆಗಳು ಮಾಮೂಲಿ, ಅಕ್ಕಿ ರಾಗಿ ಎಲ್ಲ ಸೇಮ್ ಬೀರು ನಮ್ಮ ಸೇಮ್ ಬೀರು ಸೇಮ್ ಗೈಸ್. ನಮ್ಮನೆ ಸೇಮ್ ಬೀರು ಇದೆ. ಹಳ್ಳಿ ಮನೆ ಇದ್ರೆ ಹಿಂಗೆ ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ಎಲ್ಲ ಕಡೆ ಹಿಂಗೆಲ್ಲ ಇರ್ತವೆ, ಸಾಮಾನುಗಳು ಕಾಣ್ತಾನೆ ಇರ್ತವೆ. ಈ ರೂಮು ಆರಾಮಾಗಿ ಒಂದು ಮನುಷ್ಯಗೆ ಸಾಕೊಂಡ್ಬಂದಿದ್ದಾರೆ, ಬೇಡ ಅಂದ್ಬಿಟ್ಟು ಶೋರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ ಇದನ್ನ. ಓಕೆ ಹಂಗೆ ಬಂದ್ರೆ ಇದೊಂದು ರೂಮು, ಇದೊಂದು ಪುಟ್ಟ ರೂಮು, ಇದೊಂದು ಚಿಕ್ಕ ರೂಮು. ಚೆನ್ನಾಗಿದೆ. ಊಟದಾಗಿರ್ಲಿಲ್ಲ ಆಮೇಲೆ ಕಟ್ಟಿದ್ದು. ಹೌದು ಹೌದು ಹೌದು. ಇದು ಸೊ ಹಂಗೆ ಹಿಂಗೆ ಬಂದ್ರೆ ಇಲ್ಲಿ ಇದು ಸ್ಟೋರಾ? ಇದು ಸ್ಟೋರ್, ಸ್ಟೋರೇಜ್, ಸಾಮಾನುಗಳು, ಹಾಸಿಗೆಗಳು, ದಿಂಬುಗಳು ಆ ತರದವೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದೀವಿ. ಓಕೆ. ಇಲ್ಲಿ ನಮ್ಮ ಅಮ್ಮನ ತಮ್ಮ ಇಬ್ಬರೇ ಇದಾರಲ್ಲ, ಹಂಗಾಗಿ ಜಾಸ್ತಿ ಕೆಲಸ ಇರೋದಿಲ್ಲ ಅವಕ್ಕೆಲ್ಲನೂ. ಸೊ ಗೈಸ್ ಇವ್ರು ನಮ್ಮ ತಾತ ನೋಡಿರ್ತಾರೆ ನಿಮ್ಮ ವ್ಲಾಗಲ್ಲಿ. ನನ್ನ ವ್ಲಾಗ್ಸ್ ಎಲ್ಲ ತುಂಬ ವ್ಲಾಗ್ಸ್ ಎಲ್ಲ ಕಾಣಿಸ್ಕೊಂಡಿದ್ದಾರೆ. ಇವ್ರು ನಮ್ಮ ತಾತ, ಅವರಪ್ಪ, ಇದು ಅವರಪ್ಪ ಅಂತ. ನೆಕ್ಸ್ಟ್ ಹಿಂಗೆ ಬಂದ್ರೆ ಅಡಿಗೆ ಮನೆ, ನಮ್ಮ ಅಡಿಗೆ ಮನೆ. ಅಡುಗೆ ಮನೆ ಚೆನ್ನಾಗೈತೆ, ದೊಡ್ಡದಾಗಿ ಅಲ್ವಾ? ಅಡುಗೆ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಪಾತ್ರೆ ಸಾಮಾನುಗಳೆಲ್ಲ ಪಾಪ ನಮ್ಮ ಅಮ್ಮನ ಕೇಳಿ ತೊಳೆಯಕ್ ಆಗಲ್ಲ, ಆದ್ರೂ ಬಿಡಲ್ಲ, ಎಲ್ಲ ಹಾಕೊಂಡು ಎಲ್ಲ ತೊಳೆದು ಬೆಳೆದು ಕ್ಲೀನ್ ಮಾಡಿ ಹಂಗ್ ಜೋಡಿಸಿ ಮಾಡಕ್ತಾರೆ ಎಲ್ಲ ನೀಟಾಗಿ. ಕ್ಲೀನ್ ಆಗಿದೆ ನೋಡಿದ್ರಾ ಹೆಂಗಿದೆ ನೋಡಿ. ನಮ್ಮ ಅಮ್ಮನೇ ಕ್ಲೀನ್ ಆಗಿ ಇಟ್ಟಿರೋದ್ರ ಮೇಲೆ ನಾನು ಕ್ಲೀನ್ ಆಗಿ ಇಡ್ತೀನಲ್ವ ನಮ್ಮ ಮನೇನ. ಕಮೆಂಟ್ ಮಾಡಿ. ಇದೊಂದು ಪಾತ್ರೆ ನನ್ನ ತಮ್ಮ ಬಿಸಿ ಬಿಸಿ ತಿಂಡಿ ಮಾಡ್ಬಿಟ್ಟು ಹೋಗಿದ್ದಾನೆ. ಏನ್ ಮಾಡಿದ್ರು ತಿಂಡಿ? ಕೆಲ್ಸಕ್ಕೆ ಹೋಗಿದ್ದಾನೆ. ಬಿಸಿ ಬಿಸಿ ಪಲಾವ್ ತಿನ್ನೋಣ ಇವತ್ತು. ಏನ್ ಕ್ವಶನ್ ಇದು? ಪಲಾವ್. ಮುಂಚೆ ಒಲೆಯಲ್ಲಿ ಅಡಿಗೆ ಮಾಡ್ತಿದ್ವಿ. ಇಲ್ಲಿ ಮುಂಚೆ ಮಾಡ್ತಿದ್ರಾ? ಅಡಿಗೆ ಮಾಡ್ತಿದ್ವಿ, ಚಿಮ್ನಿ ಎಲ್ಲ ಇತ್ತು. ಆಮೇಲೆ Update ಬದಲಾವಣೆ ಅಮ್ಮನ ಕೈಲಿ ಆಗಲ್ಲ ಅಂದ್ಬಿಟ್ಟು ಒಲೆ ಅಂದ್ರೆ ಸೌದೆ ಒಂದ್ ಸಮ ಸಿಗಲ್ಲ. ನಾನು ನಮ್ಮ ಮನೆ ಇಲ್ಲಿ ನನ್ ಜ್ಞಾಪನ ಪ್ರಕಾರ ಇಲ್ಲಿ ಹೆಂಗ್ ಗೊತ್ತ ಮಾಡಿದ್ವಿ, ಇದು ಸೀಮೆಣ್ಣೆ ಇದು ಬರುತ್ತಲ್ಲ ಸ್ಟವ್ ಅಲ್ಲೂ ಅಡಿಗೆ ಮಾಡಿದೀವಿ ನಾವು, ನಮ್ಗೆ ಗೊತ್ತಿದೆ ಅದನ್ನು. ಅದಾದ್ಮೇಲೆ ಇನ್ನೊಂದು ಏನ್ ಗೊತ್ತಾ ಇಲ್ಲಿ ಸ್ಪೆಷಲ್ ಪಾಯಿಂಟ್ ನೋಡಿ, ಈ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ. ಫ್ರಿಡ್ಜು ಬಳಕೆನೇ ಇಲ್ಲ. ಯಾಕೆ ಗೊತ್ತಾ? ಯಾಕಮ್ಮ ಫ್ರಿಡ್ಜ್ ಬಳಕೆ ಇಲ್ಲ ನಿಮ್ಮ ಮನೆಗೆ? ಫ್ರಿಡ್ಜ್ ಬಳಕೆ ನಮಗೆ ಬೇಡ ಕಣಪ್ಪ. ಯಾಕೆ? ನಮ್ಗೇನು ಅದು ಇಷ್ಟ ಆಗಲ್ಲ. ಫ್ರಿಡ್ಜ್ ಇಷ್ಟ ಆಗಲ್ವಾ? ಇಷ್ಟ ಆಗಲ್ಲ. ಮತ್ತೆ ತಣ್ಣಗಿರ್ಬೇಕು ಅಂದ್ರೆ ಏನೇನ್ ಮಾಡ್ತೀರಾ ಐಟಮ್ಗಳು? ತಣ್ಣಗಿರ್ಬೇಕು ಅಂದ್ರೆ ನಮಗೇನು ಅಷ್ಟು ಬಿಸಿ ಇರಲ್ಲ. ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಫ್ರಿಡ್ಜ್ ಇದೆ. ಎಲ್ಲಿ? ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ವಾಟರ್ ಬಾಟ್ಲುಗಳೆಲ್ಲ ನೀರ್ ಹಿಡಿದ್ಬಿಟ್ಟು ತೊಟ್ಟಿ ಒಳಗೆ ಹಾಕ್ಬಿಡ್ತಾರೆ. ಒಳ್ಳೆ ಐಡಿಯಾ. ಇವ್ರು ನಮ್ಮ ಅಮ್ಮ ನೋಡಿರ್ತಾರ ವ್ಲಾಗಲ್ಲೆಲ್ಲಾನು. ಇವ್ರನ್ನ ಅವನು ನನ್ನ ಮದರ್ ಇಂಡಿಯಾ ಅಂತಾನೆ, ಇವ್ರು ನನ್ನ ಮದರ್ ಇಂಡಿಯಾ. ಪೂಜೆ ಮಾಡ್ತಾ ಇದಾರೆ. ಬಿಸಿ ಅವ್ರೆ. ದೇವ್ರ ಮನೆ ಇದು, ದೇವ್ರ ಮನೆ ಗೈಸ್. ಎಲ್ಲ ದೇವ್ರುಗಳಿದಾವೆ ನೋಡಿ. ಅದು ನಿಮ್ಮ ಮನೆ ದೇವ್ರು ಯಾವ್ದ ಮಾಮ? ವೀರಭದ್ರ ಸ್ವಾಮಿ ಈ ಕಡೆ ಇದೆಯಲ್ಲ, ಇದು ನಿಮ್ಮ ಮನೆ ದೇವ್ರು. ವೀರಭದ್ರ ಸ್ವಾಮಿ. ಸೊ ಹಿಂಗಿದೆ ದೇವ್ರ ಮನೆ. ಸೊ ನನಗೆ ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲಿ ದುಡ್ಡು ಮಾಡ್ತಿದ್ರು ನಮ್ಮ ಅಜ್ಜಿ. ಅವಾಗ ದೇಪ್ತಾ ಇದ್ವಿ ನಾನು ಮತ್ತೆ ನಮ್ಮ ಅಕ್ಕ ದುಡ್ಡ. ಅವೆಲ್ಲ ಮೆಮರೀಸ್. ಖುಷಾನಿ ನೀವು ದೇಪ್ತಿಲ್ಲ ನಮ್ಮ ಮನೇಲಿ ದುಡ್ಡು ಆ ಥರನೇ. ನೀವು ಅಮ್ಮನೂ ದೇಪ್ತಾರೆ ದುಡ್ಡು. ನಿನ್ಗೆ ಇವರು ಎಷ್ಟು ನೆನಪಿದೆ ಪುಟ್ಟ? ಈ ಊರಲ್ಲಿ ತುಂಬಾ ನೆನಪಿದೆ. ಯಾವಾಗ ಇಲ್ಲೇ ಬಂದಿರ್ತಿದ್ವಲ್ಲ ನಾವು, ರಜೆ ಸಿಕ್ಕಿದ್ರೆ ನಾವು ಇಲ್ಲೇ ಬಂದ್ಬಿಡ್ತಿದ್ವಿ ಊರಿಗೇನೆ. ಊರಿಗೆ ಬಂದ್ಬಿಟ್ಟು ಇಲ್ಲೇ ಇರ್ತಿದ್ವಿ ಒಂದು ತಿಂಗಳು 2 ತಿಂಗಳು. ಪೀಸಾಗಿ ಚೆನ್ನಾಗಿರ್ತಿತ್ತು. ಮತ್ತೆ ಬೇರೆ ಏನಿದೆ ಮನೇಲಿ? ನಮ್ಮ ಮನೇಲಿ ಹಿಂದೆಗಡೆ ಒಂದು ತೋಟ ಇದೆ. ತೋರ್ಸಪ್ಪ ನಿಮ್ಮ ತೋಟನ. ಇದು ನಮ್ಮ ಪುಟ್ಟ ತೋಟ, ನಮ್ಮಮ್ಮ ಮಾಡ್ಕೊಂಡಿರೋದು. ತೋಟನಾ? ಇದು ಪುಟ್ಮಲ್ಲಿ ಗಿಡ ಅಂತ ಹೇಳಿ ದಿನಾ ಬಿಡುತ್ತೆ ಹೂವ. ಇದು ಏನ್ ಗಿಡ ಇದು? ಪುಟ್ಮಲ್ಲಿ ಹೂವ ಅಂತ ಹೇಳಿ. ಪುಟ್ಮಲ್ಲಿ ಮಲ್ಲಿಗೆ ಹೂವ. ಮಲ್ಲಿಗೆ ಹೂವದ? ಓ ಚಿಕ್ಕ ಮಲ್ಲಿಗೆ ಹೂವ ಇದು. ಮಲ್ಲಿ ಹೂವ ಅಂತ ಕರೀತಾರೆ. ಅಷ್ಟು ಗಿಡಗಳು ಹಾಕೊಂಡಿದ್ದಾರೆ. ನಮ್ಮ ಅಮ್ಮನಿಗೆ ಇದೇ ಕೆಲಸ. ಅದು ಕಳೆ ಕೀಳೋದು, ಅದಕ್ಕೆ ನೀರ್ ಹಾಕೋದು ಎಲ್ಲ ಅವಳೇ ಹೋಮ್ ಟೂರ್ ಮಾಡ್ತಾವಳೆ. ಇದು ಕನಕಾಂಬ್ರ ಗಿಡ ಇಲ್ಲ ಹಾಕೊಂಡಿದ್ದಾರೆ. ಕನಕಾಂಬ್ರ. ಇದು ಬದನೆಕಾಯಿ ಗಿಡ. ಇದು ಹೂವ ಗೊತ್ತಲ್ಲ, ಕನಕಾಂಬ್ರ ಹೂವ
ನೋಡಿ. ಇದು ನೋಡು ನಿನ್ನಷ್ಟು ಇದೆ ಬದನೆಕಾಯಿ ಗಿಡ. ಇದು ಬದನೆಕಾಯಿ ಗಿಡ ಅಂತ ಗೈಸ್. ಬದನೆಕಾಯಿ ಒಂದು ಕಾಣಿಸ್ತಿಲ್ಲ. ಬದನೆಕಾಯಿ ಗಿಡದ ಬದನೆಕಾಯಿ ಕಾಣಿಸ್ತಿಲ್ಲ. ಬಿಡುತ್ತೆ ಇವಾಗ ಎಲ್ಲ ಹೂವು ಬಿಡ್ತಾ ಇದೆ. ಓಕೆ ಓಕೆ. ಅಂಡೆ ಬಲೆಗೆ ಓ ಇದರ ಸೌದೆ ಕೂಡ. ಸೌದೆ ಸ್ಟಾಕ್ ಮಾಡ್ಕೊಂಡು ನೋಡಿ ಗೈಸ್. ಅಕಸ್ಮಾತ್ ಏನೋ ಬಿಸಿನೀರು ಬೇಕು ಅಂತಂದ್ರೆ, ಸ್ನಾನ ಮಾಡಬೇಕು ಅಂತಂದ್ರೆ ಸೊ ಈ ಸೌದೆನ ಯೂಸ್ ಮಾಡ್ತಾರೆ. ಮಳೆಗೆ ಯೂಸ್ ಮಾಡೋದಕ್ಕೆ ಅಂತ ಇದು ಅಕಸ್ಮಾತ್ ಮಳೆಗೆಲ್ಲ ಇದಾಗ್ಬಿಟ್ರೆ, ನೆಂದೋಗ್ಬಿಟ್ರೆ ಪ್ಯಾಕ್ ಮಾಡಿದಾರಲ್ಲ, ಬಿಸಿಲು ಬಂದಾಗ ಈ ತರ ಆಚೆ ಕಡೆ ಹಾಕಿ ಒಣಗಿಸ್ಕೊಂತಾರೆ. ಓಕೆ ಓಕೆ ಓಕೆ. ಮಳೆ ಬಂದಾಗ ಈ ತರ ಎಲ್ಲ ಪ್ಯಾಕ್ ಮಾಡಿರ್ತಾರೆ. ಹಾಂ. ಸೊ ಹಂಗೆ ಬಂದ್ರೆ ಕಾಕಡ ಗಿಡಗಳಿದಾವೆ. ಇದು ದಾಸವಾಳ ಗಿಡ ಇದೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ದಾಸವಾಳ ಗಿಡ ಕಾಣ್ತೀರಾ? ಹಣ್ಣುಗಳು ಪೂಜೆಗೆ ಹೂವುಗಳು. ಓಕೆ ಓಕೆ. ಪುಟ್ಟ ಪುಟ್ಟ ಕುಶಾಲಿಗಿನ್ನ ಎತ್ತರವಾಗಿದೆ. ಏನಿದು? ಗಿಡ ಓ ಇದು ಪಪಾಯ ಮರ, ಇದು ಗಿಡ. ಇದು ನುಗ್ಗೆ ಗಿಡ, ನುಗ್ಗೆ ಮರ. ನುಗ್ಗೆಕಾಯಿ ಗಿಡ ನೋಡಿ ಗೈಸ್ ಹೆಂಗಿದೆ. ಅಯ್ಯೋ ಎಷ್ಟು ಕಾಯಿ ಬಿಡುತ್ತೆ ಗೊತ್ತಾ? ಸೀಸನ್ ಅಲ್ಲ, ಬಿಡ್ತಾ ಇರ್ತವೆ ಕಾಯಿ, ತುಂಬಾ ಚೆನ್ನಾಗಿರುತ್ತೆ ರುಚಿ. ಹಾಂ. ಇದಿಷ್ಟು ನಮ್ಮ ಅಮ್ಮನ ತೋಟಗಾರಿಕೆ ನೋಡಿ ಗೈಸ್, ತೋಟ ಹೆಂಗಿದೆ ನಮ್ಮ ಅಜ್ಜಿದು. ನಮ್ಮ ಅಜ್ಜಿ ಮಾಡ್ಕೊಂಡಿರೋ ತೋಟ. ನಮ್ಮ ಅಜ್ಜಿಗೆ ಈ ಥರ ಎಲ್ಲ ಇಷ್ಟ ಮಾಡ್ಕೊಳ್ಳೋದಕ್ಕೆ. ಹೂವುಗಳು ಮಾಡ್ಕೊಳ್ಳೋಕೆ ನಮ್ಮ ಅಜ್ಜಿ ಇಷ್ಟ. ಮತ್ತೆ ಯಾವ್ದಾರ ಒಂದು ಚಿಕ್ಕ ಚಿಕ್ಕ ಪ್ಲಾಂಟ್ಗಳು ಮಾಡ್ಕೊಳ್ಳೋದಕ್ಕೆ ನಮ್ಮ ಅಜ್ಜಿಗೆ ತುಂಬ ಇಷ್ಟ. ಮಲ್ಲಿಗೆ ಕೂಡ ಇದೆ ನೋಡಿ ಗೈಸ್. ಮಲ್ಲಿಗೆ ನೋಡಿ, ಮಲ್ಲಿಗೆ ಕೂಡ ಇದೆ. ಅವರೇ ಓನು. ಅವ್ರು ಯಾವತ್ತೂ ಹೋಗ್ಬಿಟ್ಟು ಹೂವುಗಳನ್ನ ತರಲ್ಲ ಅಂಗಡಿಗೆ ಹೋಗ್ಬಿಟ್ಟು. ಸೊ ಅವ್ರು ಇಲ್ಲೇನೆ ಅವರೇ ಬೆಳ್ಕೊಂಡು ಅವರೇ ಮಾಡ್ಕೊಂತಾರೆ. ನೋಡಿ ಕಾಕಡ ಕೂಡ ಇದೆ ಇಲ್ಲೇ. ಇಷ್ಟೊಂದು ಇದಾವೆ. ಮನೆ ಪೂಜೆಗೆ ಆಗಷ್ಟು ದಿನ ಪೂಜೆಗೆ ಸಿಗ್ತಾವೆ. ಪೂಜೆ ಮಾತ್ರ ಕಮ್ಮಿ ಇಲ್ಲ ಹೂವುಗಳು. ಮಸ್ತಾಗಿ ಸಿಗುತ್ತೆ. ಇನ್ನೊಂದು ಅದ್ಭುತ. ಸೊ ಗೈಸ್ ಇದು ಇಂಡಿಯನ್ ವಾಶ್ರೂಮು. ನಮ್ದೆಲ್ಲ ವೆಸ್ಟರ್ನು, ಇದು ಇಂಡಿಯನ್ ವಾಶ್ರೂಮ್. ಇದು ನೋಡಿ ವಾಶ್ರೂಮ್ ಹೆಂಗಿದೆ. ನೆಕ್ಸ್ಟ್ ಹಂಗೆ ಬಂದ್ರೆ ಹಿಂಗ್ ಬರ್ಬೇಕು. ನಮ್ಮ ಮನೇಲೆಲ್ಲ ಜಾಗ ಮಾಡಿದ್ದಾರೆ. ಹೆಂಗಪ್ಪ ಹೋಗೋದು ಹಿಂಗೆ? ಅಯ್ಯೋ ಕಾಡು ಕಡೆ ಹೋಗ್ತಾ ಇದೀನಿ ಗಾಯ್ಸ್. ಕಾಡೊಳಗಡೆ ಎಷ್ಟು ಕಾಯಿ ಇರ್ಬೋದು ಎಣ್ಸಿ ಇದ್ರಲ್ಲಿ. ಇದು ಏನ್ ಕಾಯಿ ಹೇಳಿ? ಇದನ್ನು ನಿಂಬೆಹಣ್ಣು ಕಾಯಿ. ನಿಂಬೆಹಣ್ಣು ಕಾಯಿ ಇದೆ. ಅಷ್ಟು ಮರ ತುಂಬಾ ಕಾಯಿ ಇದೆ. ಸಿಕ್ಕಾಪಟ್ಟೆ ಕಾಯಿಗಳಿದೆ ಗಾಯ್ಸ್. ನಿಂಬೆಹಣ್ಣು ಕಾಯಿ ಮಸ್ತಾಗಿದೆ ನೋಡಿ. ನೋಡಿ ಗೊಂಚಲು ಇದೆ. ಕುಶನಿ ಏನಮ್ಮ ಇದು? ನಿಂಬೆಹಣ್ಣು. ನಿಂಬೆಹಣ್ಣು ಕುಶನಿ. ಸಾಯಿಬಾಬಾ ಹೇಳ. ಸಾಯಿಬಾಬಾ. ಕಿತ್ಪಾಡ ಅಜ್ಜಿ ಬೈಯುತ್ತೆ. ಮನೆ ಎಲೆಗೆ ಒಂದೊಂದು ಕಾಯಿ ಇದೆ. ಹೌದು ನೋಡಿ, ಎಲೆಗೆ ಒಂದೊಂದು ಕಾಯಿಗಳು ಗೈಸ್. 500-600 ಕಾಯಿ ಮೇಲ್ ಬರುತ್ತೆ. ಮಸ್ತಾಗಿದೆ. ಇದು ಚಿಕ್ಕ ಗಿಡ ಹಾಕಿದ್ದು ಎಷ್ಟು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ. ಸಸಿ ಹಾಕಿದ್ದು ಎಮ್ಮರ ಆಗಿದೆ. ನಮ್ಮ ಮನೆಗೆ ನಮ್ಮಮ್ಮ ಇಲ್ಲಿಂದ ತಂದ್ಕೊಳ್ತಾ ಇರ್ತಾರೆ ಬಂದಾಗ. ಗೈಸ್ ನಾವಂತೂ ಅವಾಗ ಇಲ್ಲಿ ಖಾಲಿ ಆಗಿತ್ತು. ಇವಾಗೆಲ್ಲ ಇದು ಬೆಳ್ಕೊಂಬಿಡಿ. ಈ ಜಾಗ ನಿಮ್ದೇನೆ ಇವೆಲ್ಲ ಹಿಂದಗಡೆನು? ಇದಿಷ್ಟು ನಮ್ದೇ ಜಾಗ. ಎಲ್ಲಿವರೆಗೂ ಜಾಗ ಇದೆ ಇದು? ಗೋಡೆ ತನಕ ಇದೆಯಾ? ಸೊ ಎಷ್ಟು ಇದೆ? 30-40 ಅರ್ಧ ಕಟ್ಟಿ ಅರ್ಧ ಬಿಟ್ಟಿದ್ದೀವಿ. 30-40 ಇದೆ ಗೈಸ್ ಸೈಟು ಇಲ್ಲಿ. 30-40 ಇಲ್ಲಿ ಇನ್ನೂ ಇಷ್ಟು. ಅವಾಗ ನಾವು ಹುಟ್ಟಿದಾಗ ಹಿಂಗೆ ಇತ್ತು, ಮತ್ತು ನಾವು ಅಮ್ಮ ಹುಟ್ಟಿದಾಗೂ ಮನೆಗಳು ಹಿಂಗೆ ಇತ್ತು ಇಲ್ಲಿ. ಸೊ ಅದೇ ಥರ ಇದೆ. ಇನ್ನೂ ಚೇಂಜ್ ಆಗಿಲ್ಲ ಮನೆ. ಏನು ರಿನೋವೇಟೇ ಮಾಡಿಲ್ಲ ಮನೇನ. ಅಮ್ಮ ಬೆಳಗ್ಗೆ ಎದ್ಬಿಟ್ಟು ನಾನು ಕಾರ್ನ ನೀಟಾಗಿ ತೊಳೆದಿಕ್ಕೋರು ಗೈಸ್. ಫುಲ್ ಗಲೀಜಾಗ್ಬಿಟ್ಟಿತ್ತು. ತೊಳೆದಿಕ್ಕೋರು. ಥ್ಯಾಂಕ್ ಯು ಮದರ್ ಇಂಡಿಯಾ. ನೋಡಿ ಎಷ್ಟು ನೀಟಾಗಿ ತೊಳೆದವ್ರೆ. ಸರ್ವಿಸಿಗೆ ಬಿಟ್ಟರೆ ಎಷ್ಟು ಕೊಡ್ತಿದ್ದೆ? ನಂಗೆ 100 ರೂಪಾಯಿ ಕೊಡು. 100 ರೂಪಾಯಿ ಕೊಡ್ಬೇಕಾ? ನಮ್ಮ ಪ್ರಾಣ ಕೊಡ್ತೀನಿ ಮೇಡಮ್. 100 ರೂಪಾಯಿ ಕೊಡು, ಏನು ಮಾಡ್ತೀಯಾ? ಸೊ ಗೈಸ್ ಇಷ್ಟು ನಮ್ಮ ಅಜ್ಜಿ ಮನೆ ಹೋಮ್ ಟೂರು. ಸೊ ಇದ್ರ ಬೆಲೆ ಎಷ್ಟಮ್ಮ ಮನೆಯದು? ಪ್ರೈಸ್ಲೆಸ್ ಅಲ್ಲ, ಅವಾಗ ಒಂದು 80,000 ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಮನೆ ಇದು. ಸೊ ಗೈಸ್ ಬರೀ 80,000 ರೂಪಾಯಿಗೆ ಈ ಮನೆನ ಕಟ್ಸಿರೋದು. ನಮ್ಮಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಈ ಮನೆ ಅಂದ್ರೆ ಒಳಗಡೆ ಮಾತ್ರ ಈ ಪೋರ್ಷನ್ ಇರ್ಲಿಲ್ಲ. ಇದೊಂದು ರೂಮ್ ಎಕ್ಸ್ಟ್ರಾ. ಆಮೇಲೆ ನನ್ನ ತಮ್ಮನ ಮದುವೆ ಸಮಯದಲ್ಲಿ ಮಾತ್ರ ಈ ರೂಮ್ ಮತ್ತೆ ಈ ಬಾತ್ರೂಮ್, ಈ ವಾಶ್ರೂಮ್ ಏನಿದೆ ಈಚೆ ಕಡೆಗೆ ಆಮೇಲೆ ಕಟ್ಟಿದ್ದು ಅದಷ್ಟೇ. ಒಳಗಡೆ ಒಂದು ರೂಮು, ಹಾಲು, ಅಡಿಗೆ ಮನೆ, ದೇವ್ರ ಮನೆ. 80,000 ರೂಪಾಯಿ. ಯಾವಾಗ ಸೈಟ್ ಎಷ್ಟು? ಸೈಟು ನಮ್ಮ ಅಪ್ಪ ತಗೊಂಡಿದ್ದು ತುಂಬಾ ವರ್ಷಗಳಿಂದ, ಒಂದು 35 ವರ್ಷಗಳಿಂದ ತಗೊಂಡಿದ್ದು. ಎಷ್ಟು ತಗೊಂಡಿದ್ದು? ಅದ್ರ ಬೆಲೆ 3,000. 2,500 ರೂಪಾಯಿ. 2,500 ಬರೀ ಸೈಟ್ 30-40 ಗೈಸ್. ಅವಾಗ ನಂಬಕ್ಕಾಗತ್ತಾ? 2,500 30-40 ಸೈಟು ಪ್ಲಸ್ ಈ ಮನೆ ಎಷ್ಟು? 80,000. ಟೋಟಲಿ 90,000 ರೂಪಾಯಿಗೆ ಸೈಟು ಪ್ಲಸ್ ಮನೆ ಎರಡು ತಗೊಂಡ್ಬಿಟ್ಟಿದ್ದಾರೆ ನೋಡಿ. ಇವಾಗ ಅವಾಗ ತಗೊಂಡಿದ್ದಕ್ಕೆ ಇವಾಗ 2,500 ರೂಪಾಯಿನ ಎಷ್ಟು ಕಷ್ಟಪಡ್ತಿರ್ತಿದಾರೆ ಗೊತ್ತಾ? ಹೋಟ್ಲು ಕೆಲಸ ಮಾಡ್ತಿದ್ರು. ಹಗಲು ರಾತ್ರಿ ಕೆಲಸ ಮಾಡಿ 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 2,500 ರೂಪಾಯಿನ ಎಷ್ಟು ದಿನ ತೀರ್ಸಿದ್ದಾರೆ. ಹೋಟ್ಲು ಮಾಡ್ತಿದ್ದ ಜಾಗನ ತೋರಿಸ್ತೀನಿ ನೋಡಿ. ಬರೀ 90,000 ರೂಪಾಯಿಗೆ ಈ ಮನೆ. 90,000ದ ಮನೆ ಇದು ಅಷ್ಟೇ. 1 ಲಕ್ಷ ಕೊಟ್ಟು ತಗೊಂಡೋಗ್ಬೋದು ಮನೆನಾ? ಮನೆ ತಗೊಂಡು ಹೋಗ್ಬೇಕು, ಜಾಗ ಕೊಡಲ್ಲ. ಅರೆ ಇದ್ರ ಮೆಮೊರೀಸ್. ಮನೆ ಮಾತ್ರ ಕೊಟ್ಟಿವಿ, ಜಾಗ ಕೇಳಬಾರ್ದು. ಏನ್ ಖುಷಾನಿ? ಏನಮ್ಮ? ಬಾಚಿ ಅಮ್ಮಮ್ಮ ಅಂತ. ಅವಳಿಗೆ ನಿದ್ದೆ ಬಂದ್ರೆ ಹಿಂಗೆ ಗೈಸ್. ನಮ್ಮ ಬೇಕು ಅವಳಿಗೆ. ಸಿಗ್ನೇಚರ್ ಸ್ಟೆಪ್ ಇದು. ಸಿಗ್ನೇಚರ್ ಸ್ಟೆಪ್ ಹೊಡೆದು.
ಬಾಚಿ ಅಂದ್ರೆ ಹೆಂಗ್ ಗೊತ್ತಾ ಗೈಸ್, ನಿದ್ದೆ ಅಂತ, ನಿದ್ದೆ ಮಾಡ್ಬೇಕಂತ ನೋಡಿ ಇವಾಗ ನಿದ್ದೆ ಟೈಮ್ ಅವಳಿಗೆ. ನಮ್ಮ ಅಜ್ಜಿ ಮನೆಯಲ್ಲಿ ಸುಮಾರು ಬುಕ್ಗಳು ಇಟ್ಟಿದ್ದಾರೆ ನೋಡಿ ಗೈಸ್ ಓದೋದಕ್ಕೆ. ಯಾವುದೋ ಬುಕ್ಗಳಿದೆ, ಮಹಾಭಾರತ ಬುಕ್ ಇದೆ, ಪ್ರತಿಯೊಂದು ಬುಕ್ಗಳೆಲ್ಲ ಇದೆ ನೋಡಿ. ಇನ್ನೂ ಬುಕ್ಸ್ ಎಲ್ಲ ಓದ್ತಾರೆ ನಮ್ಮ ಮಾಮ, ಟೈಪ್ ಇದ್ದಾಗೆಲ್ಲ ಓದ್ತಾ ಇರ್ತಾರೆ. ಸೊ ಗೈಸ್ ಇವಾಗ ನಮ್ಮ ಮಾಮ ಮಾಡಿರೋ ಪಲಾವ್ ತಿನ್ನೋಣ, ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಚೆನ್ನಾಗಿರುತ್ತೆ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇವಾಗ ನಮ್ಮಮ್ಮ ಮತ್ತು ನಮ್ಮ ಅಪ್ಪಂದು ಮದುವೆ ಆಲ್ಬಮ್ ಇದೆ ಗೈಸ್, ಅದು ತೋರಿಸ್ತೀನಿ. ಏನಮ್ಮ ಆಲ್ಬಮ್ ಇಲ್ವಾ ಮದುವೆದು ನೀವಿಬ್ಬರದು? ಇಲ್ಲೂ ಸ್ವಲ್ಪ ಇದೆ ಫೋಟೋಸ್, ತೋರಿಸ್ತೀನಿ. ಆಮೇಲೆ ನೀನು ಹುಟ್ಟಿದ ಜಾಗ ತೋರಿಸ್ತೀನಿ. ನೀನು ಹುಟ್ಟಿದ ಜಾಗ ಹುಟ್ಟಿದ ಜಾಗ ತೋರಿಸ್ತೀಯಾ? ಸೊ ನೆಕ್ಸ್ಟ್ ನಾವು ಹುಟ್ಟಿದ ಜಾಗ ಹೋಗೋಣ ಬನ್ನಿ ಗೈಸ್. ನಾನು ಎಲ್ಲಿ ಹುಟ್ಟಿದೆ ಅನ್ನೋದು, ಜನ್ಮ ತಾಳದೆ ಅನ್ನೋದನ್ನ ತೋರಿಸ್ತೀನಿ. ಯಾವ ಜಾಗದಲ್ಲಿ ನೀನು ಜನ್ಮ ತಾಳದೆ ಅನ್ನೋದನ್ನ ತೋರಿಸ್ತೀನಿ. ಓಕೆ ಡನ್. ಅಲ್ಲ ಜಾಗ ಅದೇ ಇರುತ್ತಲ್ವಾ. ಹೋಗೋಣ ನೆಕ್ಸ್ಟ್. ಅದು ಬಿಲ್ಡಿಂಗ್ ಬದಲಾವಣೆ ಆಗಿದೆ, ಅದೇ ಜಾಗನೆಲ್ಲ ಅಲ್ಲಿದೆ, ಆ ಜಾಗದಲ್ಲಿ. ಓಕೆ ಇವಾಗ ಟಿಫನ್ ಮಾಡಿ ಹೋಗುವ. ಕೈ ಮುಗಿ ಕೈ ಮುಗಿ ಕೈ ಮುಗಿ, ತಿರುಗು 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 ತಿರುಗು. ಅಡ್ಬಿಡು ದೇವ್ರಿಗೆ. ಓಂ ನಮಃ ಶಿವಾಯ ಅಂತ ಹೇಳು. ಏನು ಹೇಳು ಗೈಸ್, ಈ ಮನೆಗೆ ಬೆಳಿಗ್ಗೆ ಬೇಡ ಗೈಸ್, ಬೆಳಿಗ್ಗೆ ಬೇಡ ನೋಡಿ. ಸಾರಿ ಬೆಳಿಗ್ಗೆ ಬೇಡ ಅಂತ ಲೈಟೇ ಬೇಡ. ಇಲ್ಲಿ ಬರೋ ಆಪೋಸಿಟ್ ಬೆಳಕೆ ಸಾಕು ನೋಡಿ. ಫುಲ್ ಮನೆ ತುಂಬ ಬೆಳಕಾಗುತ್ತೆ, ನ್ಯಾಚುರಲ್ ಬೆಳಕು. ಆಮೇಲೆ ಗಾಳಿ ಕೂಡ ಬೇಡ, ಫ್ಯಾನ್ ಕೂಡ ಬೇಡ. ಇಲ್ಲಿ ಆಪೋಸಿಟ್ ಮರ ಗಿಡಗಳೆಲ್ಲ ತುಂಬ ಇದ್ದಾವೆ, ಅಲ್ಲಿಂದನೇ ಗಾಳಿ ಚೆನ್ನಾಗಿ ಬರುತ್ತೆ ಅಷ್ಟೇ ಅಲ್ವಮ್ಮ. ಚೆನ್ನಾಗಿದೆ ಬೇಸಿಗೆ. ಅದು ಇವಾಗೇನು ಫ್ಯಾನ್ ಮಾಡತ್ತಾನೆ ಈ ಟೈಮಲ್ಲಿ ಆರಾಮಾಗೆ. ಸೀಟ್ ಮನೆ ಆದರೂ ಪರವಾಗಿಲ್ಲ ಗೈಸ್, ತಣ್ಣಗಿರುತ್ತೆ, ನೆಮ್ಮದಿಗಿರುತ್ತೆ. ಹಿಂಗೆ ಶನಿ ತಣ್ಣಗಿರುತ್ತೆ ಹೇಳು. ಇರಕ್ಕಲೆ ಪೂರಕ್ಕಲೆ. ನಿಂದು ಏನು ಭಾಷೆ ನಿಂದು? ಜೊತೆ ನಾನು ಮಾತಾಡಬೇಕು ಅಷ್ಟೇ. ಆಂಟಿ ಬಂದು ನಮ್ಮ ಮನೆ ನೇಪಾಳಿ ಆಂಟಿ. ನೇಪಾಳಿ ನೇಪಾಳಿ ಬರ ಇಲ್ಲಿ, ನೇಪಾಳಿ ನೇಪಾಳಿ ಬರ ಇಲ್ಲಿ. ಬಲ್ಲೆ 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 ಎಂದು ಓಡ್ತಾವಳು ಗೈಸ್. ಗಾಯ್ಸ್ ಕುಶಾನಿ ಕಾಸ್ಟ್ಯೂಮ್ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಇದು ಫಾರಿನ್ ಕಾಸ್ಟ್ಯೂಮ್ ಇರೋದು, ಲಂಡನ್ ಕಾಸ್ಟ್ಯೂಮು ಗೈಸ್. ಇದನ್ನ ಲಂಡನಿಂದ ಒಬ್ರು ಕಳ್ಸಿರೋದು ನಮಗೆ. ಸೊ ಆ ಬಟ್ಟೆ ಹಾಕಿದ್ದೀವಿ ನೋಡಿ, ಹೆಂಗಿದೆ ಲಂಡನ್ ಬಟ್ಟೆ ಇದು. ಲಂಡನ್ ಕುಶಾನಿ, ಲಂಡನ್ ಕುಶಾನಿ ಆಯ್ ಮಾಡು, ಲಂಡನ್ ಕುಶಾನಿ. ಚೆನ್ನಾಗಿದೆ ಗೈಸ್ ಡ್ರೆಸ್ಸು. ಇದು ಕಲರ್ ಚೆನ್ನಾಗಿದೆ ಡ್ರೆಸ್ದು, ಕ್ಲೀನಾಗಿ ಚೆನ್ನಾಗಿದೆ. ಇದೇನು ಹಾಕಿಲ್ಲ ಬಾರೇ. ನಮ್ಮಮ್ಮ ಏನಾದ್ರು ಓದ್ಲಾಗಲಿ ನಾನು ಟೀನೇ ಕುಡಿಲ್ಲ ಅಂತ ನೋಡಿ ಗೈಸ್, ಕುಡಿದ್ರು ನಮ್ಮ ಟೀ. ಹಾಂ ನಮ್ಮ ಅಜ್ಜಿ ಇವನೇ ಗೈಸ್, ನಮ್ಮ ಅಜ್ಜಿಗೆ ಟೀ ಇಲ್ಲೇ ಬದುಕೋದಿಲ್ಲ ಗೈಸ್. ನಮ್ಮ ಅಜ್ಜಿ ಟೀ ಕಾಫಿ ಇಲ್ಲೇ ಬದುಕೋತಾನೆ ನೀನು. ಹಾಂ ಯಾಕೆ ಹಂಗೆ, ಯಾಕೆ ಅಭ್ಯಾಸ ಆಗ್ಬಿಟ್ಟದೆ ಟೀ ಕಾಫಿ ಅಭ್ಯಾಸ ನಿಂಗೆ? ಹ್ಞೂ ಟೀ ಕಾಫಿ ನಿನ್ನ ದಿಸಕ್ಕೆ ಟೀ ಕಾಫಿ ಹೆಸರೇ ಕುಡಿತಾ ಅಮ್ಮ ಕೊಟ್ರೆ? ನಾನು ಕೊಟ್ಟರೆ 4 ರಿಂದ 5 ಸಾರಿ ಕುಡಿತೀನಿ. ಅದು ನೀನು ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು? ಮ್ಯಾಕ್ಸಿಮಮ್ ಅಂದ್ರೆ ಲೆಕ್ಕನೇ ಇಲ್ಲ ಬಿಡಿ, ಅಷ್ಟು ಕೊಟ್ಟರು ಕುಡಿತೀನಿ. ಕುಡಿತಾ ಇರ್ತೀವಿ ಕುತ್ಕೊಂಡು ಟೀ ಕಾಫಿ. ಯಾಕಂದ್ರೆ ಎಷ್ಟು ನೀಟೇ ಕುತ್ಕೊಂಡು ಅದು ನಾವು ಹೋಟ್ಲು ಮಾಡ್ತಾ ಇದ್ವಲ್ಲ, ಹಾಂ ಅವಾಗಿಂದ ಅದೇ ಅಭ್ಯಾಸ ಆಗ್ಬಿಡ್ತು. ಟೀ ಕುಡಿಯೋಕೆ, ಟೀ ಕಾಫಿ ಕುಡಿಯೋದು. ಟೀ ಕಾಫಿ ಕುಡಿಯೋದು. ಗೈಸ್ ಊಟ ಇಲ್ಲ ಪರವಾಗಿಲ್ಲ, ಅವ್ರು ಟೀ ಕಾಫಿ ಇರಬೇಕು. ಮಿನಿಮಮ್ ಮ್ಯಾಕ್ಸಿಮಮ್ ಎರಡು ವ್ಯತ್ಯಾಸ ಗೊತ್ತು. ಹ್ಞೂ ಏನು ಗೊತ್ತಿಲ್ಲ. ಅಮ್ಮ ಓದಿಲ್ವಾ ನೀನು? ಎಷ್ಟಮ್ಮ ಓದಿರೋದು ನೀನು? ಎಬ್ಬೆಷ್ಟಷ್ಟು ಓದಿದ್ಯಾ? ಆದ್ರೆ ನಮ್ಮ ಅಮ್ಮಂಗೆ ಅಟ್ಲೀಸ್ಟ್ ಒಂದು ABCD ಬರುತ್ತಾನೆ. ABCD ಅಲ್ಲ, ಸುಮ್ಮನೆ ಬಾಯಲ್ಲಿ ಹೇಳ್ತೀನಿ ಅಷ್ಟೇ. ಅರೆ ಬರೆಯೋಕೆ ಗೊತ್ತಿಲ್ಲ, ಬರೆಯೋದು ಗೊತ್ತಿಲ್ಲ, ಓದಕ್ಕೂ ಗೊತ್ತಿಲ್ಲ. ಕನ್ನಡ ಅಷ್ಟೇ ಬಾಯಲ್ಲಿ ಹೇಳ್ತೀನಿ. ಅಂತೇಳಿ ಟಿವಿಲಿ ಬಂದ್ರೆ ಎಲ್ಲ ನ್ಯೂಸ್ ಎಲ್ಲ ಬಂದ್ರೆ, ನ್ಯೂಸ್ ಅಲ್ಲೆಲ್ಲ ಬಂದು ನೋಡ್ತೀನಿ, ಇದೇನು ಅಂತ ಗೊತ್ತಿರಲ್ಲ. ನಿಂಗೆ ಎಷ್ಟು ವಯಸ್ಸು? ನನಗೆ ಆಯ್ತು 66 ವರ್ಷ. ನೋಡಿ ಗೈಸ್ 66 ವರ್ಷ ಆದ್ರೂ ಇನ್ನು ನಮ್ಮ ಅಜ್ಜಿ ಸ್ಪೆಕ್ಸ್ ಯೂಸ್ ಮಾಡಿಲ್ಲ. ನಮ್ಮಮ್ಮ ನಿಂಗೆ ಎಷ್ಟು ವಯಸ್ಸು ಇವಾಗ? 40 ವರ್ಷ ನಮ್ಮ ಅಮ್ಮನಿಗೆ. ನಮ್ಮ ಇವಾಗ ಸ್ಪೆಕ್ಸ್ ಹಾಕೊಂತ, ನಮ್ಮ ಅಜ್ಜಿ ಒಳ್ಳೆ ಸ್ಪೆಕ್ಸ್ ಹಾಕಲ್ಲ. ನಂಗೆ ಸ್ಪೆಕ್ಸ್ಗೆ ಆಗಲ್ಲ. ಅದು ಕಣ್ಕಾಣುತ್ತಾನೆ ನಿಂಗೆ? ಅಂದ್ರೆ ಸ್ವಲ್ಪ 65 ವರ್ಷ ಆದ್ರೂ ಕಣ್ಕಾಣುತ್ತೆ ನಮ್ಮ ಅಜ್ಜಿಗಿನ್ನ. ಏಯ್ ಬಾ ಅಂದ್ರೆ ಯಾಕೆ ಬಂದಿಲ್ಲ ನೀನು ಚೈತ್ರ? ಇಷ್ಟ ಬರತ್ತೆ ನಿಂಗೆ? ನೋಡಿ ಗೈಸ್ ನಮ್ಮ ಅಕ್ಕನಿಗೆ ಹೊಸ ಪಾಪ ಬಂತು ಅಂತ, ಹೊಸ ಮಗು ಬಂತು ಅಂತ, ಈ ಮಗು ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡಿ ಗೈಸ್ ಅವಳಿಗೆ. ನೋಡಿ ನಾ ಬರ್ತೀನಿ ಅಂತ ಗೊತ್ತು ನಿಂಗೆ, ಆದ್ರೂ ಅದಕ್ಕೆ ನಿಂಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಿದೆ ನಿಂಗೆ ಬರ್ತಾ ಬರ್ತಾ ಅಲ್ವಾ? ಕುಶಾನಿ ನೋಡಮ್ಮ, ನಿಮ್ಮ ಅಮ್ಮಂಗೆ ಬೇರೆ ಪಾಪು ಬರ್ತಿದೆ ಅಂತ ನಿನ್ನ ಮರ್ತೋಗ್ತಾವಳೆ ನೋಡೋಳು. ಯಾಕೆ ಅಂತ ಕೇಳು, ಯಾಕೆ ಅಂತ ಕೇಳಮ್ಮ. ಯಾಕೆ ಅಂತ ಕೇಳು, ಯಾಕೆ ನನ್ನ ಮರ್ತೋಗ್ತಿದೆ ಕೇಳು, ಏನೇ
ಸುಳ್ಳು ಹೇಳ್ತೀನಮ್ಮ ನಾನು ನೋ ಇಲ್ಲ ಅಂತ